ಎಸ್ ಮೇಡಮ್. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್. ಈಗ ಸಾಮಾನ್ಯವಾಗಿ ನಿಮ್ಗೆ ಇಲ್ಲಿವರೆಗೂ ಸುಮಾರು ಚರ್ಮ ಕಾಯಿಲೆಯಿಂದ ಸಮಸ್ಯೆಯನ್ನು ಅನುಭವಿಸಿದ್ರಿ, ಮತ್ತೆ ಎಷ್ಟೋ ಕಡೆ ನೀವು ತೋರಿಸ್ಕೊಂಡಿದ್ರಿ ಅಂತ ಹೇಳಿದ್ರಿ. ಹೌದು ಸರ್. ಎಷ್ಟು ದಿವಸದಿಂದ ನಿಮ್ಗೆ ಈ ಚರ್ಮ ಕಾಯಿಲೆಗಳು ಅನುಭವಿಸ್ಕೊಂಡಿದ್ರಿ, ಮತ್ತೆ ಏನೇನ್ ಸಮಸ್ಯೆ ಆಗಿತ್ತು, ಮತ್ತೆ ಹೇಗೆ ನೀವು ಟ್ರೀಟ್ಮೆಂಟ್ ತಗೊಂಡ್ರು ಅದು ನಿಮ್ಗೆ ಫಲವನ್ನ ಕೊಟ್ಟಿದ್ದಿಲ್ಲ. ಸೊ ಹೌದು ಸರ್. ಆದ್ರೆ ಇಲ್ಲಿ ಬಂದ ಮೇಲೆ ಆಯುರ್ವೇದಿಕ್ ಔಷಧಿಗಳನ್ನ ತೆಗೆದುಕೊಂಡು ಹೌದು ಸರ್. ನಿಮ್ಗೆ ಸಂಪೂರ್ಣವಾದಂತ ಗುಣವಾಗಿರುವಂತದ್ದು. ಹೌದು ಮತ್ತೆ ಸರ್. ನೀವು ಏನೇನು ಟ್ರೀಟ್ಮೆಂಟ್ ತಗೊಂಡಾಗ ಹೇಗೆ ನಿಮ್ಗೆ ರೆಸ್ಪಾಂಡ್ ಆಯ್ತು, ಮತ್ತೆ ಹೇಗೆ ನಿಮ್ಗೆ ಅದ್ ಅನುಕೂಲ ಆಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ಹೇಳ್ಬೋದಾ? ಅದ ಸರ್ ಎಲ್ಲ ಇಂಗ್ಲಿಷ್ ಮೆಡಿಸಿನ್ ಅಲ್ಲ ತಗೊಂಡ್ರೆ ಅಂದ್ರೆ ಒಟ್ಟ ಏನ್ ಅಲ್ಲ ನಿಮ್ಗೆ ಇಲ್ಲಿವರೆಗೆ ಇದೇ ತರನ ಆಕವ್ರಿ. ಹ್ಮ್. ಮತ್ತೆ ಬಿಟ್ಟ ತಕ್ಷಣ ಮತ್ತೆ ಅದೇ ಸ್ಟಾರ್ಟ್. ಹ್ಮ್. ಅಲ್ಲ ಮೈ ಎಲ್ಲ ಕೆರೆತ ಬರ್ತದೆ. ಇಲ್ಲ ಮೈ ಎಲ್ಲಿಲ್ಲ ಬರೀ ಕೈ ಕೈ ಕಾಲು ಅಷ್ಟ ಮಕ್ಕಕ್ಕ ಇಂದ. ಸೊ 5 ವರ್ಷದಿಂದ ನೀವು ಬಂದಾದ್ಮೇಲೆ ಹ. ಈಗ ಎಲ್ಲಾ ಕಡೆ ತೋರ್ಸ್ಕೊಂಡ್ರಲ್ಲ, ಅವಾಗ ತೋರ್ಸ್ಕೊಂಡಿದ್ ಏನ್ ಬದಲಾವಣೆ ಆಗಿತ್ತು? ಅವಾಗ ಏನು ಬದಲಾವಣೆ ಆಗಿದ್ದಿಲ್ಲ ಬಿಡ್ರಿ. ಎಲ್ಲಾ ಕಡೆ ತೋರ್ಸ್ಕೊಂಡಿದ್ರಿ? ಎಲ್ಲಾ ಕಡೆ ಎಲ್ಲಿ? ತೋರ್ಸ್ಕೊಂಡ್ರು. ಕೊಪ್ಪಳದಲ್ಲಿ? ಕೊಪ್ಪಳದಲ್ಲೇ ತೋರ್ಸಿದ್ನಿ, ಆಮೇಲೆ ಹುಬ್ಳಿಯಲ್ಲಿ ಹುಬ್ಳಿ ತೋರ್ಸಿನ್ರಿ, ಹೊಸಪೇಟೆ ತೋರ್ಸಿನ್ ಸರ್, ಏನಂತ ಆಮೇಲೆ ಗದಗ್ ಹೇಳ್ತಿದ್ರು? ತೋರ್ಸಿನಿ. ಏನಂತ ಹೇಳ್ತಿದ್ರು? ಅವ್ರು ನಿನ್ಗ ಅಲರ್ಜಿ ಐತಮ್ಮ, ಮೂಗಿ ಬಟ್ಟಿ ಕಟ್ಕೊಂಡು ಕೆಲಸ ಮಾಡ ಅಂತಂದ್ರು ಅವ್ರು. ಸ್ಕಿನ್ನಿಗೂನು? ಸ್ಕಿನ್ನಿಗೆ ಅಲ್ಲ ಗುಳಿಗೆ ಸಲ ಸರ್. ಗುಳಿಗೆ. ಸೊ ಈಗ ಮಕ್ಕ ಕರ್ಬಿ ಕಟ್ಕೊಂಡು ಮನೇಲಿ ಯೂಸ್ ಮಾಡಮ್ಮ, ಗಂಡ್ಮಕ್ಳ ಬಟ್ಟಿ ಹಂಗೆ ಹಂಗಾಗಿ ನಿಮ್ಗೆ ಅದು ತೊಂದ್ರೆ ಆಗ್ತದೆ? ಇಲ್ಲ, ಅದನ್ನ ಹಾಕ್ಯಂಡ್ ಮಾಡಿದ್ರೆ ಏನು ಕಡಿಮೆ ಆಗಿಲ್ಲ ನನಗೆ. ಅವ್ ಏನ್ರಿ ಗುಳಿಗೆ ಔಷಧ ಇರೋ ಮಟ್ಟ ಅಷ್ಟೇ ನನ್ಗೆ ಕಡಿಮೆ ಆಕಿತ್ತು. ಮತ್ತೆ ಬಿಟ್ಟ ತಕ್ಷಣ ಅಂತಂದ್ರ ಹೆಂಗ ಆಗ್ಬಿಟ್ಟು ದುಡ್ಡು ಬಾಳ ದುಡ್ಡು ಹೋಗ ಸಮಸ್ಯೆ ಇಲ್ಲ, ಕೊಡ್ಬೋದ್ರಿ ಮಾಡ್ಬೋದು. ಅದು ಪೂರಾ ಹೋದ್ನಿ ಅಂದ್ರೆ ಏನ್ ಅನ್ಸಂಗಿಲ್ಲ. ಈಗ ಒಂದ್ 15 ದಿನ ಬರ್ರಿ ಅಂತ ಹೇಳ್ತೀರಿ, 15 ದಿನ ತಗೊಂಡ್ವಿ, ಸಾಪ್ ಆದ್ವಿ, ಮತ್ತೆ 15 ದಿನ ಬಿಟ್ಬಿಟ್ಟ ಮತ್ತೆ ಹಂಗ ಆತಂದ್ರೆ ಏನ್ ಮಾಡೋದು? ಈಗ ನಮ್ಮ ಆಸ್ಪತ್ರೆಗೆ ಬಂದಾಗ ಅಂದ್ರೆ 1 ವರ್ಷದಿಂದ ಬಂದ್ರೆ ಅದು ಯಾವಾಗ ಬಂದಿದ್ವಿ? ಈಗ ನಾ 1 ವರ್ಷದಿಂದ ಆಯ್ತು ಸರ್. ಅಲ್ಲಿಂದ ನೀವು ಎಷ್ಟು ದಿವಸ ಮೆಡಿಸಿನ್ ನಾವು ಕೊಟ್ಟಿರೋದು? ನೀವು 3 ತಿಂಗಳ ಕೊಟ್ಟಿ. 3 ತಿಂಗಳ? 3 ತಿಂಗಳ ನೀವು ಏನ್ ಹೇಳಿದ್ರಿ? ಓನ್ಲಿ ಆಯುರ್ವೇದಿಕ್ ಔಷಧನ ಕೊಟ್ಟು? ಆರೋಗ್ಯ ಅಷ್ಟರಿಂದನೇ ಮತ್ತೆ ಕಡಿಮೆ ಆಗ್ತಾ ಈಗ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಥವಾ ಹೇಗಿದೆ? ಇಲ್ಲ, ಪೂರಾ ಕಡಿಮೆ ಆಗಿದೆ ಸರ್. ಕಡಿಮೆ ಆಗಿದೆ. ಎಲ್ಲರೂ ಸರ್ ಹಸಿಮೆಣಸಿಕಾಯಿ ತಿನ್ನೋದ್ ಬಿಟ್ಟು ನೋಡಂದಿದ್ರು. ನಾವ್ ನಿಮ್ ಕಡೆ ಬಂದಾಗ ಸರ್ ಹಸಿಮೆಣಸಿಕಾಯಿ ಎಲ್ಲಾರ್ ಕಡೆ ಬಿಟ್ಟಿದ್ದೆ, ನಿಮ್ ಕಡೆ ಬಿಟ್ನಿ ಅಂದ್ರೆ ಈಗ ನಿಮ್ ಕಡೆ ಔಷಧ ತಗೋಬೇಕಾರ ಬಿಡ್ತೀವಿ, ಮತ್ತೆ ನೆಕ್ಸ್ಟ್ ಹಿಂಗಾದ್ರೆ ಹೆಂಗ್ರಿ ಅಂತ ಹೇಳಿದ್ದೆ ನಾನು. ಆಯ್ತಮ್ಮ ನೀವ್ ತಿನ್ಕಂತ ತಿಂದಿನ್ ಸರ್, ಏನಾಗಿಲ್ಲ. ಕಡ್ಲಿಬೇಳೆ ಇಟ್ಟು ಬಿಡಂದಿದ್ರು ನೀವು, ಅದನ್ನ ಬಿಡ್ ಅಲ್ರಿ ಸರ ನಿಮ್ ಕಡೆ ತಗೊಂಡಿ ಅಂದ್ರ ಈಗ ಔಷಧ ತಗೊಂಡ್ಮಟ್ಟ ಎಲ್ಲ ಸಾಪ್ ಇರ್ತಾವ, ಮತ್ತೆ ಬಿಟ್ನಿದ್ ಮತ್ತೆ ಹಾಕವ್ರಿ ಅಂತ ಹೇಳಿದ್ ನಾನು. ನೋಡಮ್ಮ ತಗೋ, ಊಟ ಮಾಡ, ಆಮೇಲೆ ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತ ಹೇಳಿದ್ರು ನೀವು. ಅದನ್ನು ಮಾಡ್ಕೊಂತ ಬಂದ್ರಿ. ಯಾವಾಗ ಕೇವಲ 3 ತಿಂಗಳ ಆಯುರ್ವೇದಿಕ್ ಔಷಧಿಗಳನ್ನು ತಗೊಂಡ್ರೆ ಕಡಿಮೆ ಆಯ್ತು? ಅಷ್ಟು ಕಡಿಮೆ, ಸಂಪೂರ್ಣವಾಗಿ ಆರಾಮಾಗಿದ್ದೀರಿ? ಅಷ್ಟು ಕಡಿಮೆ ಐತಿ, ಏನಿಲ್ಲ. ಈ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬಗ್ಗೆ ಏನಾದ್ರು ಹೇಳ್ಬೇಕು ಅನ್ಸುತ್ತೆ ಯಾರಿಗಾದ್ರು? ಅಲ್ಲ ಅಂದ್ರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇಂದ ಅನುಕೂಲ ಆಗುತ್ತೆ ಜನರಿಗೆ, ಅಥವಾ ಅದರಿಂದ ಚರ್ಮ ಕಾಯಿಲೆಗಳು ಸಂಪೂರ್ಣವಾಗಿ ಗುಣವಾಗ್ತಾವು ಅನ್ನೋದ್ರ ಬಗ್ಗೆ ನೀವು ಏನಾದ್ರು ಬಾಳ ಉತ್ತಮ ಸರ್. ಸುಮ್ನೆ ಅಲ್ಲಿ ಇಲ್ಲಿ ತೋರ್ಸಕ್ಕಿಂತ ಆರೋಗ್ಯ ತಗೊಳೋದ ಒಳ್ಳೇದು. ಏನ್ ನೀವು ಹೇಳಿದ್ರಿ, ನನಗೆ ಟೈಮಿಂಗ್ ಹಿಡಿತೈತಮ್ಮ ಸ್ವಲ್ಪ ಹೇಳಿದ್ರಿ, ನೀವು ಅದ್ರ ತಕ್ಕ ನಾವು ನನ್ ಇದೇನಂತ ಹೇಳಿದ್ರೆ ಬಹಳ ದಿವಸದಿಂದ ನೀವು ಅನುಭವಿಸಿದ್ರಲ್ಲ, ಹಾಗಾಗಿ ಇವಾಗ ನಾನು ಹೇಳೋದೇನಂತಂದ್ರೆ, ಈಗ ಯೂಶಲಿ ಒಂದ್ ದೊಡ್ಡ ಮರ ಹಾಕಿರ್ತೀವಿ, ಬೇವಿನ ಮರ ಹಾಕಿ ಬೇಗನೆ ಕಟ್ ಮಾಡ್ರಂದ್ರೆ ಕಷ್ಟ. ಇವತ್ತು ಶೇಂಗಾ ಗಿಡ ಹಾಕಿ ಬೇಗ ಒಂದ್ ಕಿತ್ಬಹುದು. ಹಾಗೆ ನಮ್ಗೆ ಬಹಳ ದಿವಸ ಇರುವಂತ ಕಾಯಿಲೆಗಳನ್ನ ನಾವು ಕಳ್ಕೊಬೇಕಂತ ಹೇಳಿದ್ರೆ ಅದು ಸಮಯ ತಗೊಳುತ್ತೆ. ಸೊ ಅದು ಬಿಟ್ರೆ ಆಯುರ್ವೇದ ಔಷಧಗಳು ಲೇಟ್ ಅನ್ನೋ ಪ್ರಶ್ನೆ ಇದನ್ನ ಗಮನಿಸ್ಬೇಕು. ಮತ್ತೆ ಇದು ಆಯುರ್ವೇದಿಕ್ ಔಷಧಗಳು ಸಾಮಾನ್ಯವಾಗಿ ನಮ್ಗ ಮನೆಯಲ್ಲಿ ಸಿಗುವಂತ ಔಷಧಗಳೇ, ಇವೇನು ಕೆಮಿಕಲ್ಸ್ ಅಲ್ಲ. ಹಾಗಿದ್ಮೇಲೆ ಇದ್ರ ಬಗ್ಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇಲ್ರಿ, ಫಸ್ಟ್ ನಾನೇ ಅವ್ರ ಮೇಡಮ್ ಅವ್ರ ಕಳ್ಸ್ತಾರೆ, ನೀವ್ ಬಾಳ ಯೋಚನೆ ಮಾಡೇ ಇದು ಮಾಡಿದ್ರ. ನನಗೆ ಅಷ್ಟು ದಡಗ್ನ ಔಷಧ ಕೊಡ್ಲಿಲ್ಲ ಸರ್. ಫಸ್ಟ್ ರಕ್ತ ಪರೀಕ್ಷೆ ಮಾಡ್ಸ್ಕೊಂಡ್ ಬರ್ರಿ ಅಂತ ಹೇಳಿದ್ರಿ, ಎಲ್ಲಾ ಮಾಡ್ಸ್ಕೊಂಡ್ ಬಂದ್ವಿ. ಏನಿಲ್ಲಮ್ಮ, ಭಯ ಪಡೋ ಅವಶ್ಯಕತೆ ಇಲ್ಲ ನಿಮ್ದು, ಅದು ಧೂಳು ಇಲ್ಲಿದ್ದ ಹಂಗ ಚರ್ಮ ಸ್ಮೂತ್ ಆಗಿ ಹಂಗಾಗಿ ಅವ್ ನಿನ್ಗ ಅಂತ ಹೇಳಿದ್ರಿ. ಅವಲ್ಲಿದ್ದ ಏನ್ ಕೊಟ್ರಲ್ಲ ಅದೆಲ್ಲ ಪೂರಾ ಕಡಿಮೆ ಆಗೈತಿ. ಏನ್ ಅದ್ರಲ್ಲಿದ್ದ ಬೇರೆ ಈ ತರ ಸ್ಕಿನ್ ಪ್ರಾಬ್ಲಮ್ ಇದ್ದವ್ರಿಗೆ ಹೇಳಿದ್ ಸರ್. ಒಂದ್ಸಲ ಬಂದ್ ತಗೊಂಡೋಗ್ಯಾರ್ರಿ, ಅನುಕೂಲ ಆಗಿದೆ, ತಗೊಂಡೋಗ್ಯಾರ ಸರ್ ಔಷಧ. ಥ್ಯಾಂಕ್ ಯು.